ನಮ್ ಲೋನ್ ಕೊಡಿಸ್ಬೇಕು, ನಮ್ ಶೇರ್ ಕಟ್ಟಬೇಕು ಅಂತ. ಶೇರು ನನ್ ಕೇಳಿದವ್ರನ್ನೆಲ್ಲ ಕೂಡ ಕಟ್ಸಿದೀವಿ ಬ್ಯಾಂಕ್ ಅಲ್ಲಿ. ಮುಂದಿನ ದಿನಗಳಲ್ಲಿ ರಾಜಕೀಯ ಮುಂದಿನ 5 ವರ್ಷಕ್ಕೆ ನೋಡ್ಕೊಳ್ಳೋಣ. ಶೇರ್ ಎಲ್ಲರೂ ಕಟ್ಟಕ್ಕಂತ ಅಧಿಕಾರ ಈ ಬ್ಯಾಂಕ್ ಯಾರ್ಯಾರು ಜಮೀನ್ ಇದೆ ಅವ್ರಿಗೆಲ್ಲ ಕೂಡ ಇದೆ. ಈ ವಾಹಿನಿ ಮುಖಾಂತರ ತಿಳಿಸೋದ್ರೆ ತಾವೆಲ್ಲ ಕೂಡ ಶೇರ್ ಕಟ್ಟಬಹುದು. ತಮ್ಮ ಜಮೀನ್ ಇದೆಯಾ, ಜಮೀನು ಕೋಪರೇಟಿವ್ ಆಕ್ಟ್ ಏನಿದೆ ಅದ್ರ ಮುಖಾಂತರ ತಾವೆಲ್ಲ ಕೂಡ ಶೇರ್ ಕಟ್ಟಬಹುದು. ಇದನ್ನ ತಾವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಬೇಕು. ಮತ್ತೆ ಇನ್ನೊಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಬ್ಯಾಂಕ್ 7,91,00,000 ರೈತರಿಗೆ ಲೋನ್ ಆಗಿ ನೀಡಿದ್ದು, ಅದ್ರಲ್ಲಿ ನಮ್ಗೆ ವಸೂಲಿ ಆಗಿರೋದು 3,96,00,000 ಮಾತ್ರ. ಇನ್ನು 3,95,00,000 ವಸೂಲಿ ಆಗಿಲ್ಲ. 50% ಮಾತ್ರ ವಸೂಲಿ ಆಗಿರ್ತಕ್ಕಂಥದ್ದು. ಕೋಪರೇಟಿವ್ ಆಕ್ಟ್ ಅಲ್ಲಿ ನಬಾರ್ಡ್ ಇಂದ ಬರ್ಬೇಕಾದ್ರೆ ನಮ್ಗೆಲ್ಲ ಕೂಡ ಅಮೌಂಟ್ ತಾವೆಲ್ಲ ಕೂಡ 75% ಮೇಲೆ ಕಟ್ಟಿದ್ರೆ ಮಾತ್ರ ಆಗ್ತದೆ. ತಾವೆಲ್ಲ ಕೂಡ ಕೇಳ್ತಾ ಇದ್ದೀವಿ ಇಷ್ಟೊತ್ತು ಕೂಡ ಡೈರೆಕ್ಟರ್ಸ್ ಹೋಗ್ಬೇಕು, ಸಿಬ್ಬಂದಿ ಹೋಗ್ಬೇಕು ಅಂತ. ಈ ಬ್ಯಾಂಕ್ ಡೈರೆಕ್ಟರ್ ಅಲ್ಲ, ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಅಲ್ಲ ಕೂಡ ರೈತರು ಈ ಬ್ಯಾಂಕ್ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ತಾವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಬೇಕು. ನಮ್ಮನ್ನ ಕೇಳೋದಲ್ಲ, ರೈತರು ತಮ್ಮೂರಲ್ಲಿ ಯಾರ್ಯಾರು ಲೋನ್ ಕಟ್ಟಿಲ್ಲ ಅವ್ರನ್ನೆಲ್ಲ ಕೇಳ್ರಿ. ನೀವು ಕೂಡ ಕೇಳಕ್ ಅಧಿಕಾರ ಇದೆ. ಈ ಬ್ಯಾಂಕ್